ಸ್ನೇಹಿತರೆ, ಇವು ಎಲ್ಲ ದೊಡ್ಡ ದೊಡ್ಡ ಎತ್ತುಗಳು. ಇದು ಬೇಬಿ ಜಾತ್ರೆ. ಸೊ ಈ ವಿಡಿಯೋದೆಲ್ಲ ದೊಡ್ಡ ಎತ್ತು ತೋರಿಸ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇವೆಲ್ಲ ದೊಡ್ಡ ಎತ್ತುಗಳು. ಈಗ ಅವ್ರ ಹತ್ರನೇ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಅಣ್ಣ, ನಿಮ್ಮ ಹೆಸರು ಅಣ್ಣ? ನಮ್ದು ಸಿದ್ದರಾಮು ಅಂತ ಎತ್ತುಗಳವ್ರು ನಾವು. ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಮಾರೇಗೌಡ ಅಂತ. ಯಾವೂರಣ್ಣ ನಿಮ್ಮದು? ಮಂಡ್ಯ ಕಲ್ಲಳ್ಳಿ ವಿ ವಿ ನಗರ. ಏನಾರು ಅಣ್ಣ, ನಿಮ್ಮ ಹೆಸರು? ಸಂದೀಪ್ ಅಂತ. ಅಣ್ಣ, ನಿಮ್ಮ ಹೆಸರು? ಅಣ್ಣ, ಇವು ಎತ್ತು ಯಾರು? ನಾವು ಎತ್ತದಲ್ಲಿ ಅವರು ಸಿದ್ದರಾಮು ಅಂತ. ಅಣ್ಣ, ಈ ಎತ್ತುಗಳು ಎಷ್ಟಲ್ಲವೇ? ಇವು ಕಡೆ ಕಡೆಯಲ್ಲ. ಅಣ್ಣ, ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಮೇವು, ಹಾಲು, ಗಂಜಿ, ತಿಂಡಿ ಏನೇನು ಕೊಡ್ತೀರಾ? ತಿಂಡಿ ಮಾಮೂಲಿ ಎಲ್ಲ ವೆರೆಬೂಸ, ರವೆ ಬೂಸ, ಮೇಕೆ ರಾಗಿ ಬೆಂದಿಟ್ಟು ಮುದ್ದೆ ಮಾಡಿಕೊಡೋದು, ಗಂಜಿ ಮಾಡಿಕೊಡೋದು, ಹಾಲು ಹಾಕೋದು. ಆಮೇಲೆ ಹುಲ್ಲು ಏನೇನು ಹುಲ್ಲು ಕೊಡ್ತೀರಾ ನೀವು? ಒಣ್ಣುಲ್ಲು ಜಾಸ್ತಿ ಒಣ್ಣುಲ್ಲು ಜಾಸ್ತಿ. ಅಣ್ಣ, ಈಗ ಇಲ್ಲಿ ಬೇಬಿ ಜಾತ್ರೆಗೆ ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಸೇಲ್ಗೆ? ಕಾಂಪಿಟೇಷನ್ನು ಮತ್ತು ಸೇಲ್ಗೆ ಹೇಳ್ಕೊಂಡು ಬಂದಿರಿ. ಕಾಂಪಿಟೇಷನ್, ಸೇಲ್ ಎರಡೂ. ಅಂದರೆ ಇವು ಬೆಲೆ ಏನೇನು ಹೇಳ್ತೀರಾ ಇವು ಎತ್ತುಗಳು? ನಾವು 2.5 ಲಕ್ಷ ಹೇಳ್ತೀವಿ. 2.5 ಲಕ್ಷ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ನೀವು? ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಅಂದರೆ ಎಷ್ಟು ವರ್ಷ? ಒಂದು ಅಂದಾಜು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷದಿಂದ. ಅಣ್ಣ, ಈ ಎತ್ತು ಬೇರೆ ಎಲ್ಲರೂ ಪ್ಲೇಸ್ ಮಾಡಿದ್ದಾವೆ? ಈಗ ಮೊನ್ನೆ ಹನುಮಂತನಗರದಲ್ಲಿ ಪ್ರೈಜ್ ಆಗಿದೆ. ಇನ್ನು ಯಾವತ್ತು ಕೊಡ್ತಾರೆ, ಎಷ್ಟನೇ ಪ್ರೈಜು ಅಂತ ಹೇಳಿಲ್ಲ ನಮಗೆ. ಅಂದರೆ ಹನುಮಂತನಗರದಲ್ಲಿ ಆಗಿದೆ. ಈಗ ತಾನೇ ಫೋನ್ ಮಾಡಿದ್ರು. ಅಣ್ಣ, ಇದು ಅಂದರೆ ಈಗ ಯಾವ್ಯಾವ ಜಾತ್ರೆ ಮಾಡ್ತೀರಿ? ಇದು ಬಿಟ್ಟರೆ, ಬೇಬಿ ಬಿಟ್ಟರೆ ಸಿಹಳ್ಳಿ ಮಾಡ್ತೀರಾ? ಈಗ ಹನುಮಂತನಗರ ಮಾಡ್ಕೊಂಡು ಬಂದವು ಮೊನ್ನೆ. ಈಗ ಬೇಬಿ ಹನುಮಂತನಗರ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬೇಬಿ ಜಾತ್ರೆ ಮಾಡ್ಕೊಂಡು ಸಿಹಳ್ಳಿ ಜಾತ್ರೆಗೆ 25ನೇ ತಾರೀಕು ಸಿಹಳ್ಳಿ ಜಾತ್ರೆ ಕಟ್ತದೆ. ಯಾವತ್ತು? 25ನೇ ತಾರೀಕು ಮಾರ್ಚಿಂದ. ಮಾರ್ಚ್ 25ಕ್ಕೆ ಸಿಹಳ್ಳಿ ಅಮ್ಮ ಉಚ್ಚಮ್ಮ ತಾಯಿ ಜಾತ್ರೆ ನಡೀತದೆ, ಅಲ್ಲಿಗೂ ಹೋಗ್ತೀವಿ. ಇವು 3 ಜಾತ್ರೆ ಮಾಡ್ತೀರಿ? ನೋಡಿ ಸ್ನೇಹಿತರೆ, ಇವು ಕೂಡ ದೊಡ್ಡ ಎತ್ತು ನೋಡ್ಬೋದು. ಇವೆಲ್ಲ ರೂಪಾಯಿ ಬಣ್ಣದವು. ಯಾಕೆಂದರೆ ಹಳಬ್ರೆಲ್ಲ ಆಲ್ಮೋಸ್ಟ್ ರೂಪಾಯಿ ಬಣ್ಣನೇ ತುಂಬ ಇಷ್ಟಪಡೋದು. ಈಗಿನದ್ರಲ್ಲಿ ಏನೋ ಟ್ರೆಂಡ್ ಅಥವಾ ಅಟ್ರ್ಯಾಕ್ಷನ್ಗೋಸ್ಕರ ಬಿಳಿ ಬಣ್ಣ ಮಾಡ್ತಾರೆ. ಅಂದರೆ ಅದಕ್ಕೇನು ಮೆಡಿಸಿನ್ ಕೊಡೋಲ್ಲ, ಮೇವಲ್ಲೇ ರಾಗಿ ಹುಲ್ಲು ಒಣಗಿರೋದು ಈ ಥರದ್ದು ಕೊಟ್ಟರೆ ಕಲರ್ ಬರ್ತವೆ. ಇವು ಕಲರ್ ಚೇಂಜ್ ಆಗುವಂಥ ಒಂದೇ ಒಂದು ಬ್ರೀಡ್ ಅಂದರೆ ಅದು ನಮ್ಮ ಹಳ್ಳಿಕಾರ್. ಅದು ಹೇಗೆ ಅಂದರೆ, ಬೀಜ ಹೊಡಿಯೋಕ್ಕೆ ಮೊದಲು ಕಪ್ಪಿರುತ್ತೆ, ಸ್ವಲ್ಪ ಬೀಜ ಹೊಡೆದಾದ್ಮೇಲೆ ಬಿಳಿ ಬರುತ್ತೆ. ಅಥವಾ ಹಸಿ ರಾಗಿ ಹುಲ್ಲು ಹಾಕಿದ್ರೆ ಸ್ವಲ್ಪ ಬಣ್ಣ ಕಪ್ಪಾಗೋದು. ಈ ಥರ ಕಲ್ಲರ್ ಚೇಂಜ್ ಆಗೋ ಒಂದೇ ಒಂದು ಹಸು ಬ್ರೀಡ್ ಅಂದರೆ ಅದು ನಮ್ಮ ಹಳ್ಳಿಕಾರ್. ಬಿಳಿ ಬೇಕಿರೋ ಮಾಡ್ಬೋದು, ರೂಪಾಯಿ ಬಣ್ಣ ಬೇಕಿರೋ ಮಾಡ್ಬೋದು. ಆ ಥರ ಹೋರಿಗಳಂತೂ ಕಪ್ಪಿರ್ತಾವೆ ಸ್ವಲ್ಪ, ಅದು ನೋಡಿರ್ತೀರ ಎಲ್ಲರೂ.